ಹೇ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದಿನ ವಿಷಯ ನಿಜವಾಗಿಯೂ ಇಂಟರೆಸ್ಟಿಂಗ್. ಅದು ಅಲ್ಲದೆ ಇದರ ಬಗ್ಗೆ ಯಾರೂ ಓಪನ್ಲಿ ಮಾತನಾಡಲ್ಲ, ಆದ್ರೆ ನಾವು ಇಲ್ಲಿ ಸುರಕ್ಷಿತವಾಗಿ ಡಿಸ್ಕಸ್ ಮಾಡೋಣ. ನೀವು ಎಂದಾದರೂ ಯೋಚಿಸಿದ್ದೀರಾ, ಏಕೆ ಕೆಲವು ಮಹಿಳೆಯರು ದೊಡ್ಡ ಲಿಂಗವನ್ನು ಪ್ರಿಫರ್ ಮಾಡ್ತಾರೆ? ಇದಕ್ಕೆ ಸೈಕಾಲಜಿಕಲ್, ಬಯಾಲಜಿಕಲ್ ಮತ್ತು ಕಲ್ಚರಲ್ ಕಾರಣಗಳಿವೆ. ಇವತ್ತು ನಾವು ಈ ಟಾಪಿಕ್ ಅನ್ನ ಡೀಪ್ ಆಗಿ ಎಕ್ಸ್ಪ್ಲೋರ್ ಮಾಡೋಣ. ಮೊದಲು ಒಂದು ರಿಕ್ವೆಸ್ಟ್. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ಇಂತಹ ಇಂಟರೆಸ್ಟಿಂಗ್ ಟಾಪಿಕ್ಸ್ ಗೆಸ್ಟ್ ಅಂತ ನಾನು ರೆಗ್ಯುಲರ್ ಅಪ್ಲೋಡ್ ಮಾಡ್ತೀನಿ. ಈಗಲೇ ಬೆಲ್ ಐಕಾನ್ ಒತ್ತಿ ನೋಟಿಫಿಕೇಶನ್ಸ್ ಆನ್ ಮಾಡಿ. ಭಾಗ 1, ಬಯಾಲಜಿಕಲ್ ಕಾರಣಗಳು 1:45 6. 1.1 ಪ್ರಾಕೃತಿಕ ಆಯ್ಕೆ, ನ್ಯಾಚುರಲ್ ಸೆಲೆಕ್ಷನ್. ಗಂಭೀರವಾಗಿ ವಿವರಿಸಿ, ಆದರೆ ಹಾಸ್ಯದ ಸ್ಪರ್ಶವನ್ನು ಹಾಕಿ. ಡಾರ್ವಿನ್ ಅವರ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಥಿಯರಿ ಪ್ರಕಾರ ಮಹಿಳೆಯರು ತಮ್ಮ ಸಂತತಿಗೆ ಬೆಸ್ಟ್ ಜೀನ್ಸ್ ಬೇಕು. ಹಿಸ್ಟೋರಿಕಲಿ ದೊಡ್ಡ ಲಿಂಗವು ಫರ್ಟಿಲಿಟಿ ಮತ್ತು ಸ್ಟ್ರೆಂಗ್ತ್ ಸಂಕೇತಿಸುತ್ತದೆ. ಹೀಗಾಗಿ ಸಬ್ಕಾನ್ಷಿಯಸ್ ಆಗಿ ಮಹಿಳೆಯರು ಅಂತಹ ಪಾರ್ಟ್ನರ್ಸ್ ಅನ್ನು ಆಯ್ಕೆ ಮಾಡುತ್ತಾರೆ. ಇದನ್ನು ನಾವು ಹೀಗೆ ಹೇಳಬಹುದು: ದೊಡ್ಡದು ಶಕ್ತಿ ಉತ್ತಮ ಜೀನ್ಸ್. ಆದರೆ ಇದು ಸಾರ್ವತ್ರಿಕ ಸತ್ಯ ಅಲ್ಲ. ಕೆಲವರಿಗೆ ಮ್ಯಾಟರ್ ಮಾಡುತ್ತದೆ, ಕೆಲವರಿಗೆ ಬೇರೆ ಕ್ವಾಲಿಟೀಸ್ ಮುಖ್ಯ. 1.2 ಸಂತಾನೋತ್ಪತ್ತಿ ಸಾಮರ್ಥ್ಯ, ರಿಪ್ರೊಡಕ್ಟಿವ್ ಫಿಟ್ನೆಸ್. ರಿಸರ್ಚ್ ಹೇಳುವುದೇನೆಂದರೆ ದೊಡ್ಡ ಲಿಂಗವು ಬೆಟರ್ ಸ್ಟಿಮ್ಯುಲೇಷನ್ ನೀಡಿ ಕನ್ಸೆಪ್ಷನ್ ಚಾನ್ಸಸ್ ಹೆಚ್ಚಿಸಬಹುದು. ಆದರೆ ಇದು ಸಂಪೂರ್ಣವಾಗಿ ಡಿಪೆಂಡ್ ಮಾಡುತ್ತದೆ ಕಂಪ್ಯಾಟಿಬಿಲಿಟಿ ಮೇಲೆ. ಭಾಗ 2, ಸೈಕಾಲಜಿಕಲ್ ಕಾರಣಗಳು. 2.1 ಸಾಮಾಜಿಕ ಪ್ರಭಾವ, ಸೋಷಿಯಲ್ ಕಂಡೀಷನಿಂಗ್. ಸಿನಿಮಾ, ಸಾಹಿತ್ಯ ಮತ್ತು ಪಾಪ್ ಕಲ್ಚರ್ ನಮ್ಮ ಮನಸ್ಸಿನ ಮೇಲೆ ಮ್ಯಾಸಿವ್ ಇಂಪ್ಯಾಕ್ಟ್ ಬೀರುತ್ತದೆ. ಹೀರೋ ಯಾವಾಗಲೂ ದೊಡ್ಡದಾಗಿ ಶೌನ್ ಆಗಿರುತ್ತಾನೆ. ಹೀಗಾಗಿ ಕೆಲವು ಮಹಿಳೆಯರಲ್ಲಿ ಅದರ ಬಗ್ಗೆ ಕ್ಯೂರಿಯಾಸಿಟಿ ಅಥವಾ ಪ್ರೆಫರೆನ್ಸ್ ಕ್ರಿಯೇಟ್ ಆಗುತ್ತದೆ. 2.2 ಆತ್ಮವಿಶ್ವಾಸ ಮತ್ತು ಭದ್ರತೆ, ಕಾನ್ಫಿಡೆನ್ಸ್, ಸೆಕ್ಯೂರಿಟಿ. ಸಬ್ಕಾನ್ಷಿಯಸ್ಲಿ ದೊಡ್ಡ ಲಿಂಗವು ಮ್ಯಾಸ್ಕ್ಯುಲಿನಿಟಿ ಸಂಕೇತಿಸುತ್ತದೆ. ಕೆಲವು ಮಹಿಳೆಯರು ಅದರಲ್ಲಿ ಸೆಕ್ಯೂರಿಟಿ ಮತ್ತು ಡಾಮಿನೆನ್ಸ್ ಅನುಭವಿಸುತ್ತಾರೆ. ಆದರೆ ನಿಜವಾದ ರಿಲೇಶನ್ಶಿಪ್ ಅಲ್ಲಿ ಎಮೋಷನಲ್ ಕನೆಕ್ಷನ್ ಹೆಚ್ಚು ಮುಖ್ಯ. ಭಾಗ 3, ಸಾಂಸ್ಕೃತಿಕ ಮತ್ತು ವೈಯಕ್ತಿಕ ಆದ್ಯತೆಗಳು. 3.1 ಸಾಂಸ್ಕೃತಿಕ ವ್ಯತ್ಯಾಸಗಳು, ಕಲ್ಚರಲ್ ಡಿಫರೆನ್ಸಸ್. ಕೆಲವು ಕಲ್ಚರ್ಸ್ ಅಲ್ಲಿ ಸೈಜ್ ಅನ್ನು ಸ್ಟೇಟಸ್ ಸಿಂಬಲ್ ಆಗಿ ನೋಡಲಾಗುತ್ತದೆ. ಆದರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಪರ್ಸನಾಲಿಟಿ ಮತ್ತು ಎಮೋಷನಲ್ ಇಂಟೆಲಿಜೆನ್ಸ್ ಹೆಚ್ಚು ಪ್ರಯಾರಿಟಿ ಇರುತ್ತದೆ. 3.2 ವೈಯಕ್ತಿಕ ಅನುಭವಗಳು, ಪರ್ಸನಲ್ ಎಕ್ಸ್ಪೀರಿಯನ್ಸಸ್. ಒಬ್ಬರ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅವರ ಪ್ರೆಫರೆನ್ಸಸ್ ಶೇಪ್ ಮಾಡುತ್ತದೆ. ಯಾರಿಗಾದರೂ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದ್ದರೆ ಅದರ ಬಗ್ಗೆ ಪಾಸಿಟಿವ್ ಅಸೋಸಿಯೇಷನ್ ಕ್ರಿಯೇಟ್ ಆಗುತ್ತದೆ. ತೀರ್ಮಾನ ಮತ್ತು ಕರೆಕ್ಟ್ ಆಕ್ಷನ್. ಫ್ರೆಂಡ್ಲಿ ಟೋನ್ನಲ್ಲಿ. ಸಾರಾಂಶ ಹೇಳಬೇಕೆಂದರೆ ಮಹಿಳೆಯರ ಪ್ರೆಫರೆನ್ಸಸ್ ವೈವಿಧ್ಯಮಯ. ಯಾವುದೇ ಒಂದು ಫ್ಯಾಕ್ಟರ್ ರಿಲೇಶನ್ಶಿಪ್ ಅನ್ನು ಡಿಫೈನ್ ಮಾಡುವುದಿಲ್ಲ. ಕೆಮಿಸ್ಟ್ರಿ, ಟ್ರಸ್ಟ್ ಮತ್ತು ಮ್ಯೂಚುವಲ್ ರೆಸ್ಪೆಕ್ಟ್ ಹೆಚ್ಚು ಮುಖ್ಯ. ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ಸ್ ಅಲ್ಲಿ ಹೇಳಿ. ಇದು ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವಿಡಿಯೋ ನೋಡಲು ಬೆಲ್ ಐಕಾನ್ ಒತ್ತಿ. ಸ್ಟ್ರಕ್ಚರ್ ಸಾರಾಂಶ. 1. ಹೈದ್ ಎನರ್ಜಿ ಇಂಟ್ರೋ, ಹುಕ್ ವ್ಯೂವರ್ಸ್. 2. ಸೈನ್ಸ್ ಸೈಕಾಲಜಿ, ಎಜುಕೇಶನಲ್ ಬಟ್ ಫನ್. 3. ಕಲ್ಚರಲ್ ಇನ್ಸೈಟ್ಸ್, ರಿಲೇಟಬಲ್ ಎಕ್ಸಾಂಪಲ್ಸ್. 4. ಕನ್ಕ್ಲೂಷನ್ ಸ್ಟ್ರಾಂಗ್ ಸಿಟಿಯ, ಎನ್ಕರೇಜ್ ಎಂಗೇಜ್ಮೆಂಟ್. ಧನ್ಯವಾದಗಳು ಮತ್ತು ಮುಂದಿನ ಬಾರಿಗೆ ಭೇಟಿ.